ಸೊ ಆ ದೃಷ್ಟಿಯಿಂದ ಹೋಗಿದೆ. ಆಮೇಲೆ ಹಿಂದೆ ಒಂಚೂರು ಮಾರ್ಕೆಟು ಅಲ್ಪ ಸ್ವಲ್ಪ ಮ್ಯೂಸಿಕಲ್ಲಿ ನಮ್ಮದು ಏನೋ ಅಲ್ಪ ಸ್ವಲ್ಪ ಹೆಸರು ಇರೋದ್ರಿಂದ ಒಂಚೂರು ಮ್ಯೂಸಿಕ್ ಏನೋ ಚೆನ್ನಾಗಿ ಮಾಡ್ತಾರೆ ಕಣೆ, ಅರ್ಜುನ್ ಜನ್ಯ ಪ್ರೇಮ್ ಎಲ್ಲ ಸೇರ್ಕೊಂಡು ಏನೋ ಮಾಡ್ತಾರೆ. ಆಮೇಲೆ ನಮ್ಮ ಧ್ರುವ ಅವನೇ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾನೆ, ಚೆನ್ನಾಗಿ ಡ್ಯಾನ್ಸ್ ಮಾಡ್ತಾನೆ, ಅದಕ್ಕೆ ಕಾಸು ಕೊಟ್ಟವ್ರೆ, ಅಷ್ಟು ಕಾಸು. ಅಲ್ಲ, ಎಷ್ಟು ಮಟ್ಟಿಗೆ ಮ್ಯೂಸಿಕ್ ಮಾಡಿದ್ದಾರೆ ಅಂದರೆ ಒಂದು ಸಣ್ಣ ಎಕ್ಸಾಂಪಲು. ನಮ್ಮ ಎಡಿಟರ್ ಹತ್ರ ಹೋಗಿ, ಗುರು ಯಾವುದೋ ಒಂದು ಸಾಂಗ್ ಕಂಪೋಸ್ ಮಾಡಿದ್ದೀರಲ್ಲ ಅಂತಾರೆ. ಇಲ್ಲ, ಲ್ಯಾಪ್ಟಾಪ್ ಓಪನ್ ಮಾಡ್ಬಿಟ್ಟು ಹಾಕು ಅಂದರೆ, ಬಾಸ್ ಓಪರೇ ಆಗಲ್ಲ ಬಾಸ್, ಅಷ್ಟು ಟ್ರ್ಯಾಕ್ಸ್ ಇದೆ ಅಂತಾರೆ. ಅಷ್ಟು ಟ್ರ್ಯಾಕ್ಸ್ ಇರುತ್ತೆ. ಒಂದು ಮೊನ್ನೆ ಆನಂದ್ ಆಡಿದವ್ರಿಗೆ ನಂಗೆ ಶ್ಯಾಮಣ್ಣಗೆ ಮತ್ತು ಇವ್ರಿಗೆ ಸಾಂಗ್ ಕೇಳ್ಸೋಕ್ಕೆ ಕರೆದೆ ಸ್ಟುಡಿಯೋಗೆ. ನಾವು ಅರ್ಜುನ್ ಅವ್ರಿಗೆ ಹೇಳಿದೆ ಕೇಳಿಸ್ ಮಗನೆ ಅಂತ. ಅದು ಓಪನ್ ಆಗಲೇ ಇಲ್ಲ. ಏನಕ್ಕೆ ಓಪನ್ ಆಗಲಿಲ್ಲ ಅಂದರೆ 700-800 ಟ್ರ್ಯಾಕ್ಸ್ ಇದೆ. ಅಂದರೆ ಇಲ್ಲಿ ಓಪನ್ ಆಗಲ್ಲ. ಇಲ್ಲಿ ಕರ್ನಾಟಕದಲ್ಲಿ ಯಾವುದೇ ಸ್ಟುಡಿಯೋಲಿ ಓಪನ್ ಆಗಲ್ಲ. ನಾವು ತೊಗೊಂಡೋಗಿ ಚೆನ್ನೈಲಿ ಮಾಡಬೇಕು, ತಿರ್ಗಿ ಅದನ್ನು ತೊಗೊಂಡೋಗಿ ಬಾಂಬೆಲಿ ಮಾಡಬೇಕು, ಫೈನಲ್ ರಿಟರ್ನ್ಸ್ ನಮಗೆ ಬರ್ತದೆ. ಅಂದರೆ ಅಷ್ಟು ಇದನ್ನು ಆರ್ಕೆಸ್ಟ್ರೇಷನ್ ಅಷ್ಟು ಇದನ್ನು ಹಾಕಿದ್ದು ಬಿಕಾಸ್ ಆಫ್ ಕ್ವಾಲಿಟಿ, ಬಿಕಾಸ್ ಆಫ್ ಸೌಂಡ್. ಇವಾಗಿರೋ ಥಿಯೇಟರ್ಸ್ಗಳಿಗೆ, ಮಲ್ಟಿಪ್ಲೆಕ್ಸ್ಗಳಿಗೆ, ಸೊ ಎಲ್ಲದಕ್ಕೂ ಬೇಕಲ್ಲ. ಸೊ ಆ ದೃಷ್ಟಿಯಿಂದ ಒಂಚೂರು ಜಾಸ್ತಿ ಖರ್ಚು ಮಾಡಿದ್ದೀವಿ. ಇಲ್ಲಿ ಖರ್ಚು ಮಾಡಿರೋ ಏನು ತೊಂದರೆ ಇಲ್ಲ ಸರ್. 1970-80s ಒಳಗಡೆ ಸಿನಿಮಾ ಮಾಡಿದ್ದೀನಿ ಸರ್ ಇದನ್ನು. ಎಸ್ ಸರ್. ಆಮೇಲೆ ಕಮರ್ಷಿಯಲ್ ಸರ್, ನೈಜ ಘಟನೆ. ಅದನ್ನು ನೈಜ ಘಟನೆ ಇನ್ಸಿಡೆಂಟ್ ತಗೊಂಡು ಮಾಡಿದ್ದೀನಿ ನಾನು ಅದನ್ನು. ಸೊ ಆವಾಗಿನ ಬೆಂಗಳೂರನ್ನ ಕಟ್ಟೋಕ್ಕೆ ಟ್ರೈ ಮಾಡಿದ್ದೀವಿ. ಅಂದರೆ ಸುಮಾರು ಒಂದು 20 ಎಕರೆಲಿ ಸೆಟ್ ಹಾಕಿದ್ದೀವಿ. ಬೆಂಗಳೂರು ಸೆಟ್ ಹಾಕಿದೆ ಅಲ್ಲೇ 1.5 ಇಯರಿಂದ ಸೆಟ್ ಇದೆ. ಅದು 20 ಎಕರೆಲಿ ಹಾಕಿದ್ವಿ ಸೆಟ್ನ. ಸೊ ಆಲ್ಮೋಸ್ಟ್ ಅಲ್ಲಿ ನಿಮ್ಗೆ ಬಂದು ನೋಡಿದಾಗ ರಿಯಲಿಸ್ಟ್ ಬೆಂಗಳೂರು ಹೆಂಗಿರುತ್ತೆ ನಿಮಗೆ. ಓಕೆ. ಆಮೇಲೆ ಮೊದಲನೇದು ಒಂದು ಕ್ವಶನ್ ನೀವು ಕೇಳಿದ್ರಿ, ಲಾಂಗ್ ಕೊಟ್ಟಿದ್ದೀರಿ ಅಂತ. ನಾನು ಕೊಟ್ಟಿಲ್ಲ, ಹಿಡಿಯೋರು ಲಾಂಗ್ ನನ್ನ ಹತ್ರ ಇದೆ, ಕೊಡ್ತೀನಿ. ಹಿಡಿಯೋ ಸ್ಟೈಲು ಇಂಪಾರ್ಟೆಂಟು. ಅವಾಗ ದರ್ಶನ್ ಹಿಡಿದ್ರು, ಅದೊಂದು ಸ್ಟೈಲು. ದರ್ಶನ್ ಹಿಡಿಯೋ ಸ್ಟೈಲು ಇಸ್ ಅ ಡಿಫ್ರೆಂಟ್. ಅಣ್ಣ ಹಿಡಿಯೋ ಸ್ಟೈಲು, ಶಿವಣ್ಣ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್, ಧ್ರುವರ್ ಹಿಡಿಯೋ ಸ್ಟೈಲ್ ಡಿಫ್ರೆಂಟ್. ಮಚ್ಚು ಒಂದೇ ಇರ್ಬೋದು ನಮ್ಮದು. ಅಲ್ಲೊಂದು ಡೈಲಾಗ್ ಇದೆ ಸರ್, ಬಾಯಲ್ಲಿ ಇಟ್ಕೊಂಡು ಅದನ್ನೇನೇ ಹೊಡೆದ್ಬಿಟ್ರೆ ಹುಚ್ಚರಾಗುತ್ತೆ, ಆ ಥರ ಡೈಲಾಗ್ ಇದೆ, ಸಖತ್ತಾಗಿ ಮಾಡಿದ್ದಾರೆ. ಸೊ ಆ ದೃಷ್ಟಿ. ಆಮೇಲೆ ನನ್ನನ್ನು ಸ್ಟಾರ್ಟಿಂಗು ಸಿನಿಮಾ ಮಾಡಿದಾಗ ಹುಚ್ಚ ಅಂದರು ನನ್ನ. ಇದನ್ನು ಎಕ್ಸ್ಪ್ಲೇನ್ ಮಾಡ್ತೀನಿ ಯಾಕೆ ಅಂತ ಕೇಳ್ತೀನಿ. ನಾನು ರಿಲೀಸ್ ಮಾಡಿದಾಗ, ಸಿನಿಮಾ ಮಾಡಿದಾಗ ಅಟ್ ಎ ಟೈಮ್ ಒಂದೇ ಸರಿ ರಿಲೀಸ್ ಮಾಡೋದು. ಓಲ್ ಕರ್ನಾಟಕ ಎಲ್ಲೆಲ್ಲಿ ಥಿಯೇಟರ್ಸ್ಗಳಿದೆ ಎಲ್ಲ ಥಿಯೇಟರ್ಗೂ ಅಟ್ ಎ ಟೈಮ್ ರಿಲೀಸ್ ಮಾಡಬೇಕು ಅಂತ. ಕೆಲವರೆಲ್ಲ ನನಗೆ ಬೈದ್ರು ಆ ಟೈಮಲ್ಲಿ. ಯಾವಾಗಿಂದ ರಾಜ್ ದ ಸೋಮ್ಯಾನ್ ಅಲ್ಲಿಂದ ಓಪನ್ ಮಾಡಿದ್ವಿ ನಾವು. ಹೆಂಗೆ ಓಪನ್ ಮಾಡಿದ್ವಿ? ಇಲ್ಲ ಪ್ರೇಮ್ 300 ಥಿಯೇಟ್ರ್ ಹಾಕ್ಬೇಡ, 400 ಥಿಯೇಟ್ರ್ ಹಾಕ್ಬೇಡ, ಬೇಡ ಪ್ರೇಮ್. ನಾನು ಹೇಳ್ತೇವೆ ಸರ್, ಮಾರ್ಕೆಟಿಂಗ್ ಹೆಂಗೆ ಅಂತಂದರೆ ಜನ ನೋಡಬೇಕು. ನೀವು ಇಲ್ಲೊಂದು 100 ಥಿಯೇಟ್ರ್ ಹಾಕ್ಬಿಟ್ಟು ಅದಾದಮೇಲೆ ಹಿಟ್ ಆದಮೇಲೆ, ಇಲ್ಲಾಂದರೆ ಚೆನ್ನಾಗಿದೆ ಅದಾದಮೇಲೆ ಬರ್ತಾರೆ, ಅದೆಲ್ಲ ಸುಳ್ಳು. ಯಾಕೆಂದರೆ ಅವ್ನಿಗೆ ಮಾರನೇ ಸಹ ಇನ್ನೊಂದು ಸಿನಿಮಾ ಸಿಗುತ್ತೆ ಅವನಿಗೆ. ಅವತ್ತಿನ ಮಟ್ಟಿಗೆ ನೀವು ಎಷ್ಟು ಸಾಧ್ಯ, ಆ ಕ್ರೇಜ್ಗೆ ಎಷ್ಟು ಸಾಧ್ಯ ಅಷ್ಟು ಥಿಯೇಟ್ರ್ಗಳನ್ನ ಬಿಟ್ಟಾಗ ಏನಾಗುತ್ತೆ, ಸಿನಿಮಾ ಚೆನ್ನಾಗಿತ್ತಾ 1 ವಾರ ಫುಲ್ ಆಗುತ್ತೆ. 1 ವಾರ ಫುಲ್ ಆದಾಗ 100 ದಿನ ಬರೋ ದುಡ್ಡು 3 ದಿನದಲ್ಲಿ ಬರುತ್ತೆ. ಇದನ್ನು ಸ್ಟಾರ್ಟ್ ಮಾಡಿದ್ದೆ ನಾನು, ಬೈಸ್ಕೊಂಡೂ ನಾನು, ನನ್ನನ್ನು ಟ್ರೋಲು ಮಾಡಿದ್ರು. ಥ್ಯಾಂಕ್ ಯು ಸೊ ಮಚ್, ನೋ ಪ್ರಾಬ್ಲಮ್, ಅದನ್ನೇನು ತಪ್ಪೇನಿಲ್ಲ. ಅಂಡ್ ಜೋಗಯ್ಯನೂ ಹಂಗೆ ಮಾಡಿದ್ರು. ಜೋಗಯ್ಯ ಅಣ್ಣ ಕೇಳಿದ್ರು, ಏನು 360 ಥಿಯೇಟ್ರ್ ರಿಲೀಸ್ ಮಾಡ್ತಿದ್ಯಾ, ಏನು ಮರ ನೀನು ಅಂತ. ಅಣ್ಣ ಒಂದೇ ದಿನಕ್ಕೆ ದುಡ್ಡು ಬರ್ತಾಯಿದ್ದೆ, ನನಗೆ ದುಡ್ಡು ಬಂತು, ಯಾಕೆ ಪ್ರೊಡಕ್ಷನ್ ನಂದೇ ಅದು, ನಂಗೆ ದುಡ್ಡು ಬಂತು. ಅವಾಗ ಜಯಣ್ಣ ರಿಲೀಸ್ ಮಾಡೋ ರಾಜ್ಯ ಸೋಮನ್, ಅವಾಗಲೂ ಹೇಳಿದೆ 1 ವರ್ಷ ಓಡೋದು 3 ದಿನದಲ್ಲಿ ದುಡ್ಡು ಬರ್ತದು. ಸೊ ಅಂದರೆ ಈಗ ಆ ಟ್ರೆಂಡ್ ಸೇಮ್ ಅದಷ್ಟೇ. ಯಾಕೆಂದರೆ ಕಾಂಪಿಟೇಷನ್ ಇದೆ. ಆಮೇಲೆ ನಮ್ಮಲ್ಲಿ ಮಾತ್ರ ಅಲ್ಲ, ಭಾರತದ ಎಲ್ಲ ಚಿತ್ರಗಳು ಬಂದು ಲ್ಯಾಂಡ್ ಆಗ್ತವೆ ಇಲ್ಲಿ. ಅವ್ರಿಗೆ ನಾವು ಕಾಂಪೀಟ್ ಮಾಡಬೇಕು, ಅವ್ರ ಜೊತೆ ನಾವು ಯುದ್ಧ ಮಾಡಬೇಕು ಅಂತಂದಾಗ, ಅವ್ರ ಸಿನಿಮಾಗಳಿಗಿಂತ ನಮ್ಮದು ಕನ್ನಡ ಸಿನಿಮಾ ಬೆಸ್ಟ್ ಆಗಬೇಕು ಅಂದಾಗ ಇವೆಲ್ಲ ಮಾಡಬೇಕು. ಸೊ ಆ ದೃಷ್ಟಿಯಿಂದ ಡೇಸ್ ಹೇಳಲ್ಲ ನಾನು, ಈ ಡೇಸು ಆ ಡೇಸು. ನನಗೆ 1 ವಾರ ಹೋಗಲಿ 2 ವೀಕ್ಸ್ ಹೋಗಲಿ, ಎಷ್ಟು ಕಲೆಕ್ಟ್ ಮಾಡ್ತು ಅನ್ನೋದು ಮಾತ್ರ ಇಂಪಾರ್ಟೆಂಟು. ಏನಕ್ಕೆ ಅಂದರೆ ಇಲ್ಲಿ ನಿಮಗೆ ಒಂದು 600 ಥಿಯೇಟ್ರ್ ಇರ್ಬೋದು. ಎಕ್ಸಾಂಪಲ್ ಮೊನ್ನೆಯಿಂದ ಗಲಾಟೆ ನಡೀತಾ ಇದೆ, ಅಷ್ಟು ಇಲ್ಲ, ಇಲ್ಲೇ ಇದ್ದಾರೆ ನಮಗೆ ಇವರು 500 ಇದೆಯಾ ಮಗನೇ? ಒಂದು 500 ಥಿಯೇಟ್ರ್ ಇರ್ಬೋದು. 500 ಥಿಯೇಟ್ರ್ ಸಿನಿಮಾ ರಿಲೀಸ್ ಮಾಡಿದ್ರೆ 500 ಥಿಯೇಟ್ರ್ನ ಎಲ್ಲ ಸಿನಿಮಾ ರಿಲೀಸ್ ಆಗಲ್ಲ. ಈಗ ನಮ್ಮದು KD ಭಟ್ರೆ 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ, 400 ಥಿಯೇಟ್ರ್ ರಿಲೀಸ್ ಮಾಡ್ತೀವಿ. ಸೊ ಬರೀ 400 ಥಿಯೇಟ್ರ್ ರಿಲೀಸ್ ಮಾಡಿದ್ರೆ ಈ ಖರ್ಚು ದುಡ್ಡು ಮಾಡಿ ಈಗ ಸ್ಪೆಂಡ್ ಮಾಡಿದ್ವಲ್ಲ ಅದು ಬರಲ್ಲ ನಿಮಗೆ. ಸೊ ಅವಾಗ ಏನು ಮಾಡ್ಬಿಡ್ತೀವಿ, ಎಂಟೈರ್ ಎಲ್ಲ ಕಡೆನೂ ಹಾಕ್ತೀವಿ, ಭಾರತದ ಎಲ್ಲ ಕಡೆನೂ ಹೋಗುತ್ತೆ. ಸೊ ಅವಾಗ ಅಟ್ಲೀಸ್ಟ್ ಸಿನಿಮಾ ಚೆನ್ನಾಗಿದೆ ಅಂತ ಯಾವನು ಒಳಗಡೆ ಬಂದು ಒಂದು ಪ್ರೇಕ್ಷಕ ಬಂದು ಬೆಂತಟ್ಬಿಟ್ಟು ಹೊರಗಡೆ ಹೋಗ್ತಾನೆ, ಅಲ್ಲಿಗೆ 3 ದಿನಕ್ಕೆ ದುಡ್ಡು ಬರುತ್ತೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, GTPL 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.